ಮಾವು ತಂದು ಅಥವಾ ಸಾಕಾನೆದುವೆ ಬಾಂಧವ್ಯ ಇದೆಯಲ್ಲ, ಕೂತ್ಕೊಂಡು ಇಲ್ಲಿ ಕಾಲು ಕೊಡುತ್ತದು, ಅದ್ರ ಮೇಲೆ ಕಾಲು ಇಟ್ಕೊಂಡು ಮೇಲೆ ಹತ್ತದು. ಒಂದು ಭಾರಿ ಗ್ರೇಟ್ ಜಾಬ್ ಅದು. ದೈತ್ಯ ಶಕ್ತಿ ಇದೆ, ಅದ್ರ ಹತ್ರ ಹೋಗ್ಬಾರ್ದು, ಕಲ್ಲು ಹೊಡಿಬಾರ್ದು, ಅದು ಎಂಕರೇಜ್ ಮಾಡ್ಬಾರ್ದು. ಆ ಮೊಮೆಂಟಿಗೆ ಮನುಷ್ಯನೇ ಒಂದೊಂದ್ಸಲ ಸಿಟ್ಟಾಗ್ತಾನಂದ್ರೆ ಇದು ಬರೋಕ್ಕೆ ಒಪ್ಪಲ್ಲ, ಅದು ಬಿಡೋಕ್ಕೆ ಒಪ್ಪಲ್ಲ. ಅದ್ರ ಮಧ್ಯೆ ಇವ್ರು ಕರ್ಕೊಂಡು ಬರಲೇಬೇಕು. ಕಲ್ತು ಬುದ್ಧಿ ಎಲ್ಲ ಖರ್ಚು ಮಾಡಿ ಅದನ್ನ ಓಡಿಸಿ ತನ್ನ ಸ್ವಂತ ಮಾವುತನನ್ನೇ ಕೆಲವೊಮ್ಮೆ ಅಟ್ಯಾಕ್ ಮಾಡೋದೆಲ್ಲ ನಡೆಯುತ್ತೆ. ಆನೆ ಬಂತೊಂದಾನೆ. ಸಕ್ಕರೆ ಬೇಲಿಗೆ ಬಿಟ್ಬಿಡಿ ಅಂತ ನಿಯರೆಸ್ಟ್. ಸರಿ, ಲಾರಿಲಿ ತೊಗೊಂಬಂದ್ವಿ. ರಾತ್ರಿ 12-12:30 ಆಗಿತ್ತು. ಸಕ್ಕರೆ ಬೇಲಿಗೆ ತೊಗೊಂಬಂದ್ವಿ, ಇಳಿಸಿದ್ವಿ. ಸೊ ಇಳಿಸಿ ಅಷ್ಟೊತ್ತಿಗಾಗಲೇ ನಾನು ಒಂದು ಸರಿ ಇಲ್ಲಿ ಸಕ್ಕರೆ ಬೇಲಿ ಸರ್ವ್ ಮಾಡಿ ಸಾಗರಕ್ಕೆ ಹೋಗಿದ್ದೆ. ಅದನ್ನು ಮತ್ತೆ ಕಾಡಿಗೆ ಬಿಡೋದು ಅಥವಾ ಅದನ್ನು ಸಾಕೋದು ಅಂತ ಆ ಡಿಸಿಷನ್ ಯಾವ ಆಧಾರದ ಮೇಲೆ ಇರುತ್ತೆ? ಹಾರ್ಶ್ ವೈಲ್ಡ್ ಎಲಿಫೆಂಟುವೆ ವಿತಿನ್ 30 days ಇಟ್ ವಿಲ್ ಬಿ ಟೇಕನ್ ಔಟ್ ಆಫ್ ಕ್ರಾಲ್ ಆ್ಯಂಡ್ ಮಾವುತ್ ಅದ್ರ ಮೇಲೆ ಹೋಗಿ ಓಡಾಡ್ಸ್ಕೊಂಬರ್ತಾನೆ. ಅಷ್ಟು ಬೇಗ ಅದು ವೈಲ್ಡ್ನೆಸ್ ಮರೆಯುತ್ತೆ. ಏನು ಮೆಥಡ್ ಹೇಗಿರುತ್ತೆ ಅದು? ಅದರಲ್ಲಿ ಮೆಥಡ್ ಏನಿಲ್ಲ, ಅದನ್ನು ತಂದು ಕ್ರಾಲ್ಗೆ ಹಾಕ್ತೀವಿ. ಕ್ರಾಲ್ ಅದು ನೀವು ನೋಡಿದರೆ ಎಲ್ಲೋ ನಂಗೆ ಗೊತ್ತಿಲ್ಲ, ಅದು ಹಿಂಗೆ ದಿಮ್ಮಿನ ತೆಗೆದು ದೊಡ್ಡದಿರುತ್ತೆ ಅದು ಕಂಪಾರ್ಟ್ಮೆಂಟು. ಅದನ್ನು ಶಾರ್ಟ್ ಮಾಡ್ತಾ ಹೋಗ್ತಾರೆ ಸೈಜು, ರೂಮ್ ಸೈಜ್ ಬಟ್ ಇದರಲ್ಲಿ ಇಷ್ಟಿದ್ರೆ ಮಾಡ್ತಾ ಹೋಗ್ತಾರೆ. ಅದು ಅದಕ್ಕೆ ಜಾಸ್ತಿ ಮೂಮೆಂಟ್ ಇರಲ್ಲ. ಜಾಸ್ತಿ ಮೂಮೆಂಟ್ ಇಲ್ದಂಗೆ ಮಾಡಿ ಕಟ್ ಹಾಕಲ್ಲ, ಬಟ್ ಅದ್ರೊಳಗೆ ಎಸ್ ಇಟ್ ಕೆನಾಟ್ ಮೂವ್ ಆರ್ ಕಮ್ ಔಟ್. ಸೊ ಅದನ್ನು ಅದರದ್ದು ಬಿಹೇವಿಯರ್ ನೋಡ್ಕೊಂತ ಅದನ್ನು ದೊಡ್ಡದು ಮಾಡ್ತಾ ಬರ್ತಾರೆ. ದೊಡ್ಡದು ಮಾಡಿ ಅದಕ್ಕೆಲ್ಲ ಫಸ್ಟಿಗೆ ತುಂಬ ಟೈಟ್ ಇರುತ್ತೆ. ಟೈಟ್ ಇಡ್ತೀವಿ ಅಂದರೆ ತುಂಬ ಅಂದರೆ ಜಾಸ್ತಿ ಅದಕ್ಕೆ ಮೂಮೆಂಟಿಗೆ ಅವಕಾಶ ಇರಲ್ಲ, ಆ ಥರ ಇಡ್ತೀವಿ. ಅದಾದಮೇಲೆ ಆಮೇಲೆ ಅದನ್ನು ತೆಗಿತಾ ಬಂದಂಗೆ ಆಮೇಲೆ ಆ ಮಾವುತ್ ಏನು ನಾವು ದೇರ್ ಆಲ್ ಎಕ್ಸ್ಪರ್ಟ್ಸ್. ಅದಕ್ಕೆ ಪ್ರೀತಿಗೆ ಏನೇನು ಬೇಕು ಎಲ್ಲ ಕೊಡ್ತಾ ಬರ್ತಾರೆ. ಆಮೇಲೆ ಆ ಕುಸ್ರಿ ಅಂತ ಕಟ್ತಾರೆ, ಭತ್ತದ ಇದರಲ್ಲಿ ಅಕ್ಕಿ, ಬೆಲ್ಲ, ಕೊಬ್ಬರಿ ಇದೆಲ್ಲ ಇಟ್ಟು ತಿನ್ನಿಸ್ತಾ ಬರ್ತಾರೆ. ಕೂಡ ಬೆಳೀತಾ ಹೋಗುತ್ತೆ. ಖಂಡಿತ ಬಾಂಧವ್ಯ ಇಷ್ಟರ ಮಟ್ಟಿಗೆ ಬೆಳೆಯುತ್ತೆ ಅಂದರೆ ಅದು ಈಚೆಗೆ ಬಿಟ್ಟ ಮೇಲೆ ಅದು ನೀವು ಮಾವು ತಂದು ಅಥವಾ ಸಾಕಾನೆದುವೆ ಬಾಂಧವ್ಯ ಇದೆಯಲ್ಲ, ಬಿಡಿಸೋಕ್ಕೆ ಅದು ಆಗಲ್ಲ. ಅವನು ಒಂದು ಕಾಡಲ್ಲಿ ಏನೋ ಇಂಜುರಿ ಮಾಡ್ಕೊತಾನೆ, ಅದನ್ನು ಅವನ ತಲೆ ಮೇಲೆ ಕೂತ್ಕೊಂಡು ಇಲ್ಲಿ ಕಾಲು ಕೊಡುತ್ತದು, ಅದ್ರ ಮೇಲೆ ಕಾಲಿಟ್ಕೊಂಡು ಮೇಲೆ ಹತ್ತೋದು. ಕರ್ಕೊಂಡು ಹೋಗ್ತೀನಿ ನಾನು. ಕರ್ಕೊಂಬರ್ತಾರೆ. ಹಿಂಗೆಲ್ಲ ಇದ್ದಾವೆ. ಕೆಲವು ಮಸ್ತ್ ಪೀರಿಯಡ್ ಅಂತಿರುತ್ತೆ. ಅಂದರೆ ಮಸ್ತ್ ಅಂತಂದರೆ ಬ್ಲಡ್ಡಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಆದಾಗ ಇಲ್ಲಿ 2 ಮಸ್ತ್ ಗ್ಲ್ಯಾಂಡ್ಸ್ ಇರುತ್ತೆ, ಗಂಡನಿಗೆ ಮಾತ್ರ. ಅಲ್ಲಿ ಇದು ಇದರಿಂದ ಮಸ್ತ್ ಹೊರಗೆ ಬರುತ್ತೆ. ಮಸ್ತ್ ಬಂದಾಗ ಅದು ಸ್ವಲ್ಪ ಫೆರೋಷಿಯಸ್ ಇರುತ್ತೆ, ಸ್ವಲ್ಪ ಅರಗೆಂಟ್ ಇರುತ್ತೆ. ಅದನ್ನು ಸ್ವಲ್ಪ ಎಲ್ಲೂ ಕೋಡಲ್ಲೆಲ್ಲೂ ಪ್ರಿಸ್ಕ್ರೈಬ್ ಇಲ್ಲ, ಬಟ್ ಕೂಲಿಂಗ್ ರೇಷನ್ ಅಂತ ಕೊಡ್ತಾರೆ. ಹೆಸರು ಕಾಳು ಎಲ್ಲ ಥರ ಕಾಳು ಅದಕ್ಕೆ ತಿನ್ನಿಸ್ತಾರೆ. ಅದು ಇಟ್ಸ್ ಎ ನ್ಯಾಚುರಲ್ ಪ್ರೋಸೆಸ್. ಇಟ್ ವಿಲ್ ಕಮ್ ಡೌನ್. ಓಕೆ, ಮದ ಏರೋದು ಅಂದರೆ ಮಸ್ತ್ ಮದ, ಮಸ್ತ್ ಅಂತ ಇಂಗ್ಲೀಷ್ಲಿ ಅಂತೀವಿ, ಮದ ಅಂತ ಕನ್ನಡ ಅಂತೀವಿ. ಅದು ಇಟ್ಸ್ ಎ ನ್ಯಾಚುರಲ್ ಪ್ರೋಸೆಸ್. ಈ ಅಷ್ಟು ಪ್ರೀತಿ ಕೊಡ್ತಾ ಇರುವಂಥ ತನ್ನ ಸ್ವಂತ ಮಾವುತನನ್ನೇ ಕೆಲವೊಮ್ಮೆ ಅಟ್ಯಾಕ್ ಮಾಡೋದೆಲ್ಲ ನಡೆಯುತ್ತೆ. ಆ ಥರದ್ದು ಏನಾದರೂ ಎಕ್ಸ್ಪೀರಿಯನ್ಸು ಇಲ್ಲ? ಮತ್ತು ಅದಕ್ಕೆ ಕಾರಣಗಳೇನು ಅಂತ? ಅದು ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಇದು ಅದರದ್ದು ಟೆಂಪರಮೆಂಟು. ಇದು ಈ ಸಂದರ್ಭಗಳು ಅದಕ್ಕೆ ಕಾರಣ ಆಗುತ್ತಾ? ಈ ಮಸ್ತ್ ಅಥವಾ ಇಲ್ಲ, ಮಸ್ತ್ ಇದ್ದಾಗ ಸಾಮಾನ್ಯವಾಗಿ ಅಂಥದಕ್ಕೆ ಬಳಸಲ್ಲ. ಸಾಮಾನ್ಯವಾಗಿ ಅದನ್ನು ಐಸೋಲೇಟ್ ಆಗಿಟ್ಟು ಅದನ್ನು ಒಂದು ವೀಕ್ 10 days ಅದನ್ನು ಇದು ಮಾಡ್ತಾರೆ. ದೆರ್ ಆರ್ ಸೋ ಮೆನಿ ಥಿಂಗ್ಸ್. ಅದು ಅನಿಮಲ್ ಬಿಹೇವಿಯರು ಏನಾದರೂ ಇಲ್ ಟ್ರೀಟ್ ಮಾಡಿರ್ಬೋದು, ಅಥವಾ ಅದಕ್ಕೆ ಏನೋ ಒಂದು ಇದು ಯಾಕೆ ಇಷ್ಟೆಲ್ಲ ನನ್ನ ಮೈ ಮೇಲೆ ಇದಾಕಿದ್ದೆ. ಈ ಕೇರಳದಲ್ಲಿ ಟೆಂಪಲ್ಸು ಅದು ಇದು ಆ ಮಾವುತನ್ನೇ ಹೊಡೆಯೋದು ಅಥವಾ ಎಲ್ಲನೂ ಬಿಸಾಕಿ ಎಲ್ಲ ಹೋಗಿರೋದು, ಅದು ಇಟ್ಸ್ ಆಲ್ ಅದಕ್ಕೇನೋ ಒಂದು ಆ ಮೊಮೆಂಟಿಗೆ ಮನುಷ್ಯನೇ ಒಂದೊಂದ್ಸಲ ಸಿಟ್ಟಾಗ್ತಾನಲ್ರಿ, ಕಾರಣ ಇಲ್ಲದೆ ಸಿಟ್ಟಾಗ್ತಾನೆ. ಅಲ್ವಾ? ಇಟ್ ಈಸ್ ಲೈಕ್ ದಟ್ ಓನ್ಲಿ. ಅದು ಬಟ್ ಅದನ್ನು
ಅಂದರೆ ಅದನ್ನು ಪ್ರೆಡಿಕ್ಟ್ ಮಾಡೋದು ಮಾಡೋಕ್ಕಾಗಲ್ಲ. ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಪ್ರೆಡಿಕ್ಟ್ ಮಾಡೋದು ಎಲ್ಲಿ ಅಂತಂದರೆ, ನೀವು ಕಾಡಲ್ಲಿ ಕಟ್ಟಾಕಿದ್ದೀರಿ ಅಥವಾ ಅದು ಮಸ್ತಲ್ಲಿದೆ ಅಥವಾ ಅದು ಮಾತು ಕೇಳಲ್ಲ, ಭಾಳಷ್ಟು ಇದಿದೆ, ಕಾರಣಗಳಿದೆ ಅದಕ್ಕೆ. ಅಂಥ ಸಂದರ್ಭ ಬಿಟ್ಟರೆ ಬಾಕಿ ಟೈಮಲ್ಲಿ ಇಟ್ ಈಸ್ ದ ವೆರಿ ವೆರಿ ಒಬಿಡಿಯಂಟ್ ಅನಿಮಲ್. ಸಾಕಣೆ ಬಗ್ಗೆ ಇನ್ನು ನಿಮಗೆ ಕಾಡಾನೆ ಜನರಿಗೇನು ಅರಿವು ಬರಬೇಕು ಅಂದರೆ ಜನ ಅರ್ಥ ಮಾಡ್ಕೋಬೇಕು. ಅದು ದೈತ್ಯ ಶಕ್ತಿ ಇದೆ, ಅದ್ರ ಹತ್ರ ಹೋಗಬಾರ್ದು, ಕಲ್ಲು ಹೊಡಿಬಾರ್ದು, ಅದು ಎನ್ಕರೇಜ್ ಮಾಡಬಾರ್ದು. ಈ ಫಾರೆಸ್ಟ್ ಫ್ರಿಂಜ್ ವಿಲೇಜಸ್ ಎಲ್ಲಿರೋರಿಗೆ ಸ್ವಲ್ಪ ಅದರದ್ದು ಅರಿವಿದೆ, ಅರಿವಿಲ್ಲ ಅಂತಿಲ್ಲ. ಆದರೂ ಏನೋ ಒಂದು ಕೆಟ್ಟ ಕುತೂಹಲ. ಆನೆ ಬಂದಿದೆ, ಆನೆ ನೋಡಿದವ್ರು ಯಾರಿದ್ದಾರೆ? ಎಲ್ಲರೂ ನೋಡಿದ್ರು. ಹುಚ್ಚು ಬುದ್ಧಿ ಕೆಲವೊಮ್ಮೆ ಅದಕ್ಕೇನು ಮದ್ದಿಲ್ಲ. ಈಗ ಈ ಮನೆಯವರು ಪಕ್ಕದ ಮನೆಯವರು ಹೋಗಿ ನೋಡಿ ಬಂದಿದ್ದಾರೆ ಆನೆ ಬಂದಿದೆ ಅಂತ ಅಂದರೆ ಇವರು ಹೊರಟ್ರು, ಈ ರೋಡೇ ಹೊರಡ್ತು. ಹಿಂಗೆ ಒಟ್ಟು ಅಂದರೆ ಆ ಥರದ ಸಂದರ್ಭದಲ್ಲಿ ಗುಂಪು ಗೂಡಬಾರ್ದು ಅಂತೀರಾ? ಅಥವಾ ಸೇ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಈ ಕಾಡಿನ ದಾರಿಯಾಗಿ ಹೋಗ್ತಾ ಇರ್ತೀವಿ, ಬೈಕಲ್ಲೋ ಕಾರಲ್ಲೋ ಹೋಗ್ತಾ ಇರ್ತೀವಿ, ಆವಾಗ ಸಡನ್ ಆಗಿ ಬಂದರೆ ಒಂಟಿ ಸಲಗ ಬರುತ್ತೆ ಅಥವಾ ಒಂದು ಗುಂಪೆ ಬರುತ್ತೆ, ಏನು ಮಾಡಬೇಕು? ನೀವು ಆದಷ್ಟು ಅದಕ್ಕೆ ಎನ್ಕರೇಜ್ ಮಾಡಲಾರ್ದಂಗೆ ಸೈಲೆಂಟಾಗಿ ಅಲ್ಲಿಂದ ಎಸ್ಕೇಪ್ ಆಗೋದು ನೋಡಬೇಕು. ಎರಡೇ, ಕಾಡಲ್ಲಿ ಯಾವುದೇ ಅನಿಮಲ್ ಇದ್ರೂ ಅಂದರೆ ಜೋರಾಗಿ ಹಾರ್ನ್ ಮಾಡಬೇಕಾ, ಅವೆಲ್ಲ ಮಾಡಬೇಕಾ, ಅದನ್ನೇ ಹೇಳಿದ್ದು. ಅಥವಾ ಸೈಲೆಂಟ್ ಆಗಿರ್ಬೇಕು? ಅದಕ್ಕೆ ಎನ್ಕರೇಜ್ ಆಗೋಂಥ ಯಾವುದೇ ಒಂದು ಪ್ರಕ್ರಿಯೆ ಅಥವಾ ಕೆಲವು ಅದಕ್ಕೆ ಲೈಟ್ ಬಿಟ್ಟರೆ ಅದು ಇದಾಗುತ್ತೆ ಅಂತ ಅವೆಲ್ಲ ಮಾಡಿದರೆ ಮತ್ತೆ ಅದು ಇನ್ನೂ ತಲೆ ಕೆಡುತ್ತೆ, ಇನ್ನೂ ನೀವು ಕಷ್ಟ ಆಗುತ್ತೆ. ಅಂದರೆ ಒಂದು ವೇಳೆ ಇವಾಗ ಕತ್ತಲಲ್ಲಿ ಹೋಗ್ತಾ ಇರ್ತೀವಿ, ಸೊ ಹಂಗಿರೋ ಕೂಡಲೇ ನಾವು ಹೆಡ್ಲೈಟ್ ಆಫ್ ಮಾಡ್ಕೊಂಡು ಹೋಗಬೇಕು ಅಂತನಾ, ಅಥವಾ ಹೇಗೆ? ಅಟ್ಲೀಸ್ಟ್ ನಿಮ್ಮ ಅರಿವಿಗೆ ಬಂದ ಕೂಡಲೇ ಓಕೆ, ನೀವು ಅದನ್ನು ವೆಹಿಕಲ್ ಹಾರ್ನ್ ಮಾಡದೇ ಇರೋದಾಗಲಿ ಅಥವಾ ಹೆಡ್ಲೈಟ್ ಆಫ್ ಮಾಡೋದಾಗಲಿ ಅಥವಾ ಎಂಜಿನ್ ಆಫ್ ಮಾಡೋದಾಗಲಿ, ಏನೋ ಒಂದು ಅದಕ್ಕೆ ಫರ್ದರು ಅದಕ್ಕೆ ತುಂಬ ಈ ಬ್ರೈಟ್ ಕಲರ್ಸ್ ಬಿಟ್ಟರೆ ಬೇರೆ ಕಲರ್ಗೂ ಅಷ್ಟು ಗೊತ್ತಾಗಲ್ಲ. ಎದ್ದು ನೀವು ಬಿಳಿ ಬಟ್ಟೆ ಅಥವಾ ಕೆಂಪು ಬಟ್ಟೆ ಅಥವಾ ಶರ್ಟ್ ಆ ಥರದ್ದು ಹಾಕಿದ್ರೆ ಮಾತ್ರ ಅದು ಇಟ್ ವಿಲ್ ಐಡೆಂಟಿಫೈ. ನಿಮ್ಮ ಕಾಕಿ ಕಲರು, ಮಡ್ ಕಲರು ಇವೆಲ್ಲ ಹಾಕ್ಕೊಂಡ್ರೆ ಅದಕ್ಕೆ ಅಷ್ಟು ತೀಕ್ಷ್ಣವಾಗಿ ಗೊತ್ತಾಗಲ್ಲ. ಅದು ಅವು ನಮಗೆ ಈ ಕಾಡಲ್ಲಿ ಯಾವುದೇ ಅನಿಮಲ್ ಬಂದರೆ ಎರಡೇ ವೇ, ಅದು ಒಂದು ಓಡೋದು, ಒಂದು ಮರ ಹತ್ತೋದು. ಓಕೆ, ಎರಡೇ ಅಲ್ಲ, ಇನ್ನೇನಿದೆ? ನಾರ್ಮಲ್ ಮ್ಯಾನ್ ಯು ಕ್ಯಾನ್ ಡೂ ದಟ್. ನಾವು ಓಡೋದ್ರ ಮೇಲೆ ಹೆಚ್ಚಿಗೆ ಇದ್ದಿದ್ದು, ನನಗೂ ಮರ ಹತ್ತಕ್ಕೆ ಬರಲ್ಲ. ಓಕೆ, ಏನೇ ಇದು ಮಾಡಿದ್ರು ಓಡೋದೆ, ಎಷ್ಟು ದೂರ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಓಡೋದೆ. ಅಡ್ಡದಿಡ್ಡಿ ಓಡಿಬಿಟ್ರೆ ತಪ್ಪಿಸ್ಕೋಬೋದು ಆನೆಯಿಂದ. ಬಟ್ ಹಳ್ಳಿಗರಲ್ಲಿ ಸ್ವಲ್ಪ ಇನ್ನೂ ಅದ್ರ ಬಗ್ಗೆ ಅವೇರ್ನೆಸ್ ಬರಬೇಕಾಗತ್ತೆ. ಎಲ್ಲ ಈಗೆಲ್ಲ ಇಂಟರ್ನೆಟ್ಟು ಇವೆಲ್ಲ ಜಾಸ್ತಿ ಆಗಿದ್ದಾವೆ, ಎಲ್ಲ ಗೊತ್ತಿದೆ. ಮೊದಲಿದ್ದಂಗಿಲ್ಲ ಕಾಲ. ಮೊದಲಿದ್ದಾಗೆ ನಾವು ಆನೆ ಬಂತು ಅಂತೇಳಿ ತಮಟೆ ತಗೊಂಡು ಸಾರಬೇಕಾಗಿತ್ತು, ಅಥವಾ ಆದರೂ ಒಂದು ಈ ಕೆಟ್ಟ ಕುತೂಹಲ ಹೋಗಬೇಕು. ಅವು ಈ ಥರ ಮಾಡೋದು ಆದಷ್ಟು ಅದಕ್ಕೆ ಡಿಸ್ಟರ್ಬ್ ಮಾಡದೆ ಅದು ಬಂತು ಅಂತ ಹೇಳ್ಕೊಂಡು ಗುಂಪು. ಆಮೇಲೆ ಈಗ ಸರ್ಕಾರ ಕೂಡ, ಅರಣ್ಯ ಇಲಾಖೆ ಕೂಡ ಅವ್ರಿಗೆ ಸಾಕಷ್ಟು ಕಾಂಪನ್ಸೇಷನ್ ಕೊಡ್ತಾ ಇದ್ದೀವಿ. ಹಳ್ಳಿಗೆ ಬಂತು, ಕ್ರಾಪ್ ರೈಡ್ ಆಯಿತು, ಭತ್ತ ತಿಂತು ಅಥವಾ ತೆಂಗಿನಕಾಯಿ ತಿಂತು ಅಥವಾ ಅಡಿಕೆ ಇದು ಮಾಡ್ತು, ಇಮ್ಮಿಡಿಯೇಟಾಗಿ ಅವರು ಅಪ್ಲಿಕೇಶನ್ ಬಂದ ಕೂಡಲೇ ನಮ್ಮ ಗಾರ್ಡ್ ಫಾರೆಸ್ಟ್ ಹೋಗ್ತಾರೆ, ಮಜರ್ ಮಾಡ್ತಾರೆ, ಅವನಿಗೆ ಎಷ್ಟು ಲಾಸ್ ಆಗಿದೆ ನೋಡ್ತಾರೆ. ಆನ್ಲೈನ್ಲೇ ಅವನು ಅಪ್ಲಿಕೇಶನ್ನು ಹಾಕ್ಬೋದು. ಈಗ ಆನ್ಲೈನ್ಲೇ ಅವನಿಗೆ ಅಮೌಂಟು ಕೂಡ ಅಗೇನ್ ಐ ಟೆಲ್ ಯು ಇಟ್ ಇಸ್ ಎ ಕಾಂಪನ್ಸೇಷನ್, ನಾಟ್ ದಿ ವ್ಯಾಲ್ಯೂ. ಕರೆಕ್ಟ್, ವ್ಯಾಲ್ಯೂ ಅಂದರೆ ಪರಿಹಾರ ಅಷ್ಟೇ. ಕಾಂಪನ್ಸೇಷನ್ ನಾವು ಇಮ್ಮಿಡಿಯೇಟಾಗಿ ಅವ್ರಿಗೆ ಕೊಡೋಷ್ಟು ಒಂದು ವ್ಯವಸ್ಥೆ ಇದೆ. ವರ್ಷ ಸುಮಾರು ಸಾವಿರಾರು ಕೇಸ್ ಬರ್ತವೆ. ಈ ಕೆಡ್ಡ ಅಂತ ಕೇಳಿದೆ ನಾನು. ಸೊ ಅದು ಏನು? ಕೆಡ್ಡ ಅಂದರೆ ಮೊದಲು ಈಗೆಲ್ಲ ಇಲ್ಲ, ಅದು ಇಲ್ಲ. 1969 ಐ ಥಿಂಕ್ ಇಟ್ ವಾಸ್ ದ ಲಾಸ್ಟ್ ಕೆಡ್ಡ. ಕೆಡ್ಡ ಅಂತಂದರೆ ಒಂದು ಪ್ರದೇಶದಲ್ಲಿರೋ ಎಲ್ಲ ಆನೆಗಳನ್ನ ವಿತ್ ಆಲ್ ಟ್ರೈಬಲ್ ಪೀಪಲ್, ವಿಲೇಜರ್ಸ್ ಇವ್ರನ್ನೆಲ್ಲ ಕರ್ಕೊಂಡು ಸೌಂಡ್ ಮಾಡಿ ಅಷ್ಟು ಆನೆಗಳನ್ನ ಒಂದು ಕಡೆ ಬರೋಂಗೆ ಮಾಡ್ಕೊಳ್ಳೋವಂಥದ್ದು. ಓಕೆ, ಮಾಡಿ ಅದರಲ್ಲಿ ನಿಮಗೆ ಯೂಸ್ಫುಲ್ ಆಗೋವಂಥವನ್ನ ರಿಟೈನ್ ಮಾಡಿ ಬಾಕಿಯವನ್ನ ಹೊರಗೆ ಬಿಡೋ ಅಂಥದ್ದು. ಇಟ್ ಈಸ್ ಆವಾಗ ಇಷ್ಟು ಮುಂದುವರೆದಿರಲಿಲ್ಲ. ತುಂಬ
ಹಳೆ ಕಾಲದ ಅಂದ್ರೆ ಅದನ್ನ ನಮ್ಮ ಸಾಕೋದಕ್ಕೋಸ್ಕರ ಮಾಡ್ತಾ ಇದ್ದಂಥ ವ್ಯವಸ್ಥೆ. ಡಿಪಾರ್ಟ್ಮೆಂಟಲ್ ಯೂಸ್ಗೆ ಓಕೆ. ಯೂಸ್ಗೆ ಯಾವ ಅದಕ್ಕೆ ನೋಡಿ ಗುಂಡಿ ತೋಡ್ತಾ ಇದ್ದದ ಆ ಗುಂಡಿನೂ ಇತ್ತು, ಆಮೇಲೆ ದೊಡ್ಡ ಒಂದು ಇದನ್ನ ಮಾಡಿ ಫಾಲ್ಸ್ ಇದೆ. ಇಲ್ಲ ಅದು ನಾನು ಕೇಳಿರೋ ಕತೆ, ನಂಗೆ ಗೊತ್ತಿಲ್ಲ ಎಷ್ಟು ಸತ್ಯ ಅದು. ಅದು ಎಷ್ಟು ದೊಡ್ಡ ಗುಂಡಿ ತೋಡ್ತೀರಿ, ಅದಕ್ಕೆ 50-100 ಆನೆ ಬಂದರೆ ಅದೇ ಅದೇ ಎಷ್ಟು ದೊಡ್ಡ ಒಂದು ಪ್ರದೇಶಕ್ಕೆ ಒಂದು ದೊಡ್ಡ ಬೇಲಿ ಹಾಕಿ ಓಕೆ ಬ್ಯಾರಿಕೇಡ್ ಟೈಪು, ಅದರೊಳಗೆ ಅದನ್ನು ಹ್ಮ್. ಅದರಲ್ಲೇ ಈಗ ನೋಡಿ ಈಗ ಹಂಗಂತ ಯಾವುದು ಕ್ಯಾಪ್ಚರ್ ಮಾಡುವಂಥ ವ್ಯವಸ್ಥೆಗಳು ಆ ಥರದ್ದಿಲ್ಲ. ಹೆಂಗೆ ಅಂದ್ರೆ ಈಗ ಬೇಕು ಅಂತ ಹೇಳಿ ಮಾಡೋದಲ್ಲ, ಬಂದಿದ್ದನ್ನ ಹೌದೌದು ಸಾಕು. ಹೌದು ಹೌದು ಹೌದು. ಅದು ಮತ್ತೆ ಸ್ವಲ್ಪ ನಾವು ಕೆಲವು ಉಪಯೋಗಕ್ಕೆ ಇರೋವಂಥವನ್ನ ಇಟ್ಕೊಳ್ತೀವಿ, ಕೆಲವು ತುಂಬ ಇನ್ನು ಫ್ಯೂಚರ್ ಇದೆ ಅನ್ನೋನು ಮತ್ತೆ ಕಾಡಿಗೆ ಬಿಡ್ತೀವಿ. ಈಗ ಈ ಎಲಿಫೆಂಟ್ ನೀವು ಸಕ್ರೆಬೆಲ್ ನೋಡಿರ್ಬೇಕು, ಸವಾರಿ ಹಾಸಿಗೆ ಹಾಕಿ ಅದ್ರ ಮೇಲೆ ಜನ ಕೂರಿಸಿ ಒಂದು ರೌಂಡ್ ಹಾಕಿ ಅದೆಲ್ಲ ನಿಂತಿದೆ. ಈಗ ಅದಕ್ಕೆ ಬೆನ್ನು ಫ್ಲ್ಯಾಟ್ ಆಗಿರಬೇಕು. ಈಗ ರಿಬ್ಸು ಹೀಗೆ ಇದಿರಬಾರ್ದು. ರಿಬ್ಸ್ ಇದ್ದರೆ ಅದು ಅದಕ್ಕೆ ನೋವಾಗುತ್ತೆ ಆ್ಯಕ್ಚುಲಿ. ಆಬ್ವಿಯಸ್ಲಿ ನಮ್ಮ ಬೆನ್ನಿಗೆ ನಾವು ಅದನ್ನೇ ಇಮ್ಯಾಜಿನ್ ಮಾಡ್ಕೋಬೇಕು ಅಲ್ವಾ. ಅದು ಆ ಥರದ್ದೆಲ್ಲ ನಾವು ಆನೆ ಸವಾರಿಗೆ ಅಥವಾ ಇದಕ್ಕೆ ಮಾಡಲ್ಲ. ಒಂದು ವೇಳೆ ಮರಿ ಆನೆಗಳು ಸಿಕ್ಕಿದ್ರೆ ಅಥವಾ ಏಜ್ಡ್ ಆದ ಆನೆಗಳು ಸಿಕ್ಕಿದ್ರೆ, ಏಜ್ ಆನೆ ಸಿಕ್ಕರೂ ಇಲ್ಲಿಗೆ ತೊಗೊಂಬರ್ತೀವಿ. ಅದೇ ಈ ರಿಹ್ಯಾಬಿಲಿಟೇಷನ್ನು ಇಲ್ಲೇ ನಮ್ಮ ಆನೆಗಳಲ್ಲೇ ಈಗ ಕೆಲವು ಮಠಗಳಲ್ಲಿದ್ದಾವೆ. ಮಠಗಳಲ್ಲಿ ಪ್ರೈವೇಟ್ ಹೋಲ್ಡಿಂಗಲ್ಲಿದ್ದಾವೆ. ಅವಕ್ಕೆ ಅವ್ರಿಗೆ ನಮ್ಮ ಈಗ ಆನೆ ನೀವು ಆಹಾರ ಕೇಳಿಬಿಟ್ರೆ ಒಂದು 3,000 to 5,000 kgs ಇರುತ್ತೆ ಒಂದು ಆನೆ. ಆಯಿತಾ. ಫುಡ್ ಕೂಡ ನಿಮಗೆ 350 to ಆಲ್ಮೋಸ್ಟ್ 50 ಪಟ್ಟು ಜಾಸ್ತಿ ಇರುತ್ತೆ. ಆಮೇಲೆ ಅದು ಫುಡ್ ಕೂಡ ನಿಮಗೆ ಒಂದು 300 to 400, 500 ಇದು ಬೇಕು kgs ಆಫ್ ಫುಡ್ ಎವ್ರಿ ಡೇ. ಆಮೇಲೆ ಪ್ರಿಫರಬಲಿ ಫೈಬ್ರಸ್ ಎಲೆ, ಆಮೇಲೆ ಇದೆಲ್ಲ. ಸೊ ಅದೆಲ್ಲ ಬಿದಿರು ಆ ಥರದ್ದನ್ನೆಲ್ಲ ಈಗ ನಾವು ಈ ಸಕ್ರೆಬೈಲಲ್ಲಿ ಏನು ಕೊಡ್ತೀವಿ, ಇಟ್ ಈಸ್ ಜಸ್ಟ್ ಲೈಕ್ ಎ ಚಾಕ್ಲೇಟ್ ಗಿವನ್ ಟು ಎ ಚೈಲ್ಡ್. ಅಂದರೆ ಅದು ಹೊಟ್ಟೆ ತುಂಬುತ್ತೆ ಅಂತಲ್ಲ. ಅದಕ್ಕೆ ಅದನ್ನು ಸ್ವಲ್ಪ ಕಾಡಿಗೆ ಬಿಡ್ತೀರಾ? ಅದು ಫುಡ್ಡು ಕಾಡಲ್ಲೇ. ಅದಕ್ಕೆ ನಾನು ಇರುವಾಗ 11 ಗಂಟೆ ಇತ್ತು, ಈಗ 1 ಗಂಟೆವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. 1 ಗಂಟೆ ಆದಮೇಲೆ ಅದ್ರ ಕನ್ಸರ್ನ್ ಮಾವುತ್ ಡ್ರೈವ್ ಮಾಡ್ತಾರೆ ಮತ್ತೆ ರಿಟರ್ನ್. ಫಾರೆಸ್ಟ್ ಇದೆಲ್ಲ ಸಕ್ರೆಬೆಲ್ ಫಾರೆಸ್ಟ್, ಅಲ್ಲಿಗೆ ಬಿಡ್ತಾರೆ. ಬಿಟ್ಟು ಮಾರನೇ ದಿವಸ ಬೆಳಿಗ್ಗೆ ಹೋಗಿ ಅದು ಕಾಡಾನೆ ಜೊತೆ ಮಿಕ್ಸಪ್ ಆಗಿರ್ತವೆ. ಅದನ್ನು ಬೇರ್ಪಡಿಸಿ ಒಂದು ಭಾರಿ ಗ್ರೇಟ್ ಜಾಬ್ ಅದು. ಆನೆ ಮಾವುತು ಕಬಡ್ಡಿ ಅಂತೀವಲ್ಲ, ಅಷ್ಟು ಈಸಿ ಕೆಲಸ ಅಲ್ಲ ಅದು. ಅಷ್ಟು ಈಸಿ ಕೆಲಸ ಅಲ್ಲ ಅದು. ಹೋಗ್ತಾರೆ. ಅಂದರೆ ಏನಾಗುತ್ತೆ ಅಂದರೆ ಕಾಡಾನೆಗಳ ಜೊತೆ ಮಿಕ್ಸಪ್, ಇದು ಬರೋಕ್ಕೆ ಒಪ್ಪಲ್ಲ, ಅದು ಬಿಡೋಕ್ಕೆ ಒಪ್ಪಲ್ಲ. ಅದ್ರ ಮಧ್ಯೆ ಇವ್ರು ಕರ್ಕೊಂಡು ಬರಲೇಬೇಕು. ಇವರು ಕಲ್ತು ಬುದ್ಧಿ ಎಲ್ಲ ಖರ್ಚು ಮಾಡಿ ಅದನ್ನ ಓಡಿಸಿ ಇದನ್ನು ಕರ್ಕೊಂಡು ಏನು ಮಾಡ್ತವೆ ಅಂದರೆ ಹೇಗಿರುತ್ತೆ ಅದು ಸಂದರ್ಭ? ಅಂದರೆ ಈಗೇನು ಇವ್ರು ನೋಡಿದ ಕೂಡಲೇ ಮುಂದೆ ಹೋಗ್ತವೆ. ಇವರು ಹಿಂದೆ ಸುಮಾರು ಕಿಲೋಮೀಟರ್ ಹೋಗಬೇಕು. ಓಕೆ. ಪರಿಸ್ಥಿತಿ ನೋಡಬೇಕು, ಇವ್ರು ಕರಿಬೇಕು, ಅದಕ್ಕೆ ನೆನಪಾಗಬೇಕು, ನನ್ನ ಸಾಕದವ್ರು ಇದು ಬಂದಿದ್ದಾರೆ ಹೋಗಬೇಕು ಅಂತ ಅದಕ್ಕೆ ಅರಿವು ಬರಬೇಕು. ಓಕೆ. ಅವಾಗ ಕರ್ಕೊಬರ್ತೀವಿ. ಅದಕ್ಕೆ ನೋಡ್ರಿ, ರಾತ್ರಿ ಇಡೀ ಸುಮಾರು ದೂರ ಹೋಗ್ಬಿಟ್ಟಿರ್ತಾವೆ ಕೆಲವು ನಾವು ಬಿಟ್ಟ ಜಾಗದಿಂದ. ಮತ್ತು ಹುಡುಕೋದು ಹೆಂಗೆ ಇವ್ರಿಗೆ ಗೊತ್ತಾಗುತ್ತೆ. ಅವರಿಗೆ ಬೆನ್ನ ಮೇಲೆ ಒಂದು ಚೈನ್ ಹಾಕಿರ್ತೀವಿ ನೆಲದಲ್ಲಿ. ಆ ಚೈನ್ ಪಾತ್ ಗೊತ್ತಾಗುತ್ತೆ. ಆಮೇಲೆ ಆ ಎಲೆ ಮುರಿದಿರೋದು, ಆಮೇಲೆ ನುಗ್ಗಿರೋದು ಇರುತ್ತೆ ಅವ್ರಿಗೆ. ದೇ ಆರ್ ಟ್ರೈಲ್ ಕ್ರಿಯೇಟ್ ಆಗಿರುತ್ತೆ. ಟ್ರೈಲ್ ಒಂದು ಸಣ್ಣ ಸೂಕ್ಷ್ಮ ಗೊತ್ತಾದರೂ ಹೋಗ್ತಾರೆ ಅಲ್ಲಿಗೆ. ಹೋಗಿ ಅಂತೂ ಕರ್ಕೊಂಬರ್ತಾರೆ. ಆ ಥರದ್ದೇನಾದರೂ ಕತೆ ಇದೆಯಾ? ಅಂದರೆ ದಿನಗಟ್ಟಲೆ ಒದ್ದಾಡಿಸಿದ್ದು ಆ ಥರ ಎಲ್ಲ ನಡೆಯುತ್ತಾ? ಅಯ್ಯೋ, ಕೆಲವು